ಹೆಂಗಂತಂದ್ರ ಹಬ್ಬಕ್ಕೆ ತಂದ ಹರಕೆಯ ಕುರಿಮರಿ ತೋರಣಕ್ಕೆ ತಂದ ತಳಿರ ನುಂಗಿತ್ತು, ಕೊಂದಿಹರೆಂಬುದನ್ನರಿಯದೆ ಬೆಂದೊಡಲ ಹೊರೆಯ ಹೋಯಿತು, ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ರಾತ್ರಿ ಎಲ್ಲ ಕಷ್ಟಪಟ್ಟು ಓದಿ ಕಾಸ ಬೆಳಿಗ್ಗೆದ್ದ ಬಸ್ಸ ಟ್ರೇನ ಹಿಡ್ಕೊಂಡ್ ಕಾಸ ಎಕ್ಸಾಮ್ ಬರೀಲಿಕ್ಕಂತ ಹೋಗ್ತಾರೋ. ಅದ್ರೊಳಗೆ ಎಷ್ಟೋ ಜನ ಪ್ರೆಗ್ನೆಂಟ್ ಇರ್ತಾರೋ, ಎಷ್ಟೋ ಜನಕ್ಕ ಹೆಲ್ತ್ ಇಶ್ಯೂ ಇರ್ತೈತಿ. ಇನ್ನು ಒಂದಷ್ಟು ಜನ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಕಾಸ ಪರೀಕ್ಷೆ ಬರೆಯಕ್ ಬಂದಿರ್ತಾರೋ. ಕೆಲಸಗಳೊಳಗೆ ಪ್ರೈವೇಟ್ ಕೆಲಸಗಳೊಳಗೆ ಬಯಸ್ಕೊಂಡ್ ಲೀವ್ ತಗೊಂಡ್ ಕಾಸ ಪರೀಕ್ಷೆ ಬರೆಯಕ್ ಬಂದಿರ್ತಾರೋ. 10 ರೂಪಾಯಿಗೂ ಒಂದೊಂದ್ಸಲ ಕಂಜೂಸ್ತನ ಮಾಡೋವಂತವ್ರು ಎಕ್ಸಾಮ್ ಹಾಲಿಗೆ ಲೇಟ್ ಆಗೋದ್ರ ಒಳಗ್ ಬಿಡಂಗಿಲ್ಲ ಅನ್ನೋ ಕಾರಣಕ್ಕ 100 ರೂಪಾಯಿ ಕೊಟ್ಟ ಆಟೋ ಇಂದ ಹೆಂಗೋ ಮಾಡಿ ಕಾಸ ಪರೀಕ್ಷೆ ಒಂದ ಕೇಂದ್ರಕ್ಕ ರೀಚ್ ಆಗಿ ಪರೀಕ್ಷೆ ಬರೆದ ಇನ್ನೇನ್ ಮನಿ ಹೊಚ್ಚಲ ದಾಟಿರಂಗಿಲ್ಲ ಅಷ್ಟೊತ್ತಿಗೆ ನ್ಯೂಸ್ ಸ್ಪ್ರೆಡ್ ಆಗ್ತದ, ನ್ಯೂಸ್ ವೈರಲ್ ಆಗ್ಬಿಡ್ತದ. ಪರೀಕ್ಷೆ ಕ್ವಶನ್ ಪೇಪರ್ ಲೀಕ್ ಆಗೈತಿ, ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ರಿ, ಕ್ವಶನ್ ಪೇಪರ್ ಲೀಕ್ ಆಗೈತಿ. ಇಮ್ಯಾಜಿನ್ ಮಾಡ್ರಿ, ಹೆಂಗ ಆಗಬಾರ್ದ ಒಂದ್ ಜೀವಗಳಿಗೆ, ಹೆಂಗ ಆಗಬಾರ್ದ ಒಂದ್ ಮನಸ್ಸುಗಳಿಗೆ, ಎಷ್ಟು ನೋವಾಗಬಾರ್ದು ಅಂತ ಒಂದ್ ಸಿಚುವೇಶನ್ ನ ಫೇಸ್ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಿಗೆ. ಸೊ ಕ್ವಶನ್ ಪೇಪರ್ ಲೀಕ್ ಇದು ಒಂದ ಪರೀಕ್ಷೆ ಅಂತ ಹೇಳತಿಲ್ಲ. ಇತ್ತೀಚೆಗೆ ನ್ಯೂಸ್ ಒಳಗ ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಲಿ, PDO ಆಗಿರ್ಲಿ, KS ಆಗಿರ್ಲಿ, ಈ ತರ ಪ್ರತಿಯೊಂದು ಬರೆದು ಬಂದಂತ ಪರೀಕ್ಷೆ ಒಳಗ್ ಎಲ್ಲಾ ಕ್ವಶನ್ ಪೇಪರ್ ಲೀಕ್ ಆಯ್ತು, ಕ್ವಶನ್ ಪೇಪರ್ ಲೀಕ್ ಆಯ್ತು. ಸೊ ಈ ಕ್ವಶನ್ ಪೇಪರ್ ಲೀಕ್ ಹೆಂಗ್ ಆಕೈತಿ, ಈ ಕ್ವಶನ್ ಪೇಪರ್ ಲೀಕ್ ನ ಯಾರು ಮಾಡ್ತಾರ, ಏನಿದೆ ಪ್ರೊಸೆಸ್, ಎದ್ರ ಸಲುವಾಗಿ ಮಾಡ್ತಾರು, ಇದರ ಸುಧಾರಣೆ ಆಗಂಗೇ ಇಲ್ಲೇನಾ, ಹಂಗಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಈ ಎಲ್ಲದ್ರ ಬಗ್ಗೆ ನಾವ ಇವತ್ತಿನ ಒಂದ್ ವಿಡಿಯೋ ಒಳಗ ಡಿಸ್ಕಷನ್ ಮಾಡೋನು. ಸೊ ಈ ಕ್ವಶನ್ ಪೇಪರ್ ಲೀಕ್ ಏನೈತ್ಲಾ, ಇದೊಂದು ದೊಡ್ಡ ಸ್ಕ್ಯಾಮ್ ಅನ್ನ ಐತಿ. ಇದ್ರ ಒಳಗ್ ನಾವು ಡೀಪ್ ಆಗಿ ಹೋಗುದ್ ಬೇಡ, ನಿಮಗೆಲ್ಲಾನು ಗೊತ್ತಿದ್ದನ ಐತಿ. ಇದ್ರೊಳಗ್ ಬಹಳಷ್ಟ ಇಂಪಾರ್ಟೆಂಟ್ ಪರ್ಸನ್ಸ್ ಎಲ್ಲಾ ಆಡ್ ಆಗಿರ್ತಾರು, ಇನ್ವಾಲ್ವ್ ಆಗಿರ್ತಾರು. ಪ್ರತಿಭಟನೆ ಮಾಡಕ್ ಹೋದವ್ರು ಎಷ್ಟೋ ಜನರ ಮೇಲೆ FIR ಆಗಿ ಜೈಲಿಗೆ ಹೋಗಿರ್ತಾರು, ಎಷ್ಟೋ ಜನ ಜೀವನನೂ ಕಳ್ಕೊಂಡಿರ್ತಾರೋ, ಅದೆಲ್ಲ ಬೆಳಕಿಗೆನೂ ಬರಂಗಿಲ್ಲ. ಇನ್ನ ಎಂತೆಂತ ದೊಡ್ಡ ದೊಡ್ಡ ರೋಗಗಳು, ಕರೋನಾ ಆಗಿರ್ಬೋದು, ಎಂತೆಂತ ವೈರಸ್ ಏನೇನೋ ಬಂದು ರೋಗಗಳು, ಅವಕ್ಕೆಲ್ಲಾನು ಲಸಿಕೆ ಕಂಡು ಹಿಡಿದ್ರು. ಬಟ್ ಇನ್ನ ಮಠ ಆದ್ರೂ ಈ ಕ್ವಶನ್ ಪೇಪರ್ ಲೀಕ್ ಆಗುವಂತ ಒಂದು ಮಹಾಮಾರಿಗೆ ಇನ್ನವರೆಗೂ ವ್ಯಾಕ್ಸಿನ್ ಕಂಡು ಹಿಡಿಯಕಾಗತ್ ನಮ್ ದೇಶದೊಳಗ. ಇನ್ನ ಈ ಕ್ವಶನ್ ಪೇಪರ್ ಲೀಕ್ ಏನಿತ್ಲಾ, ಇದು ಬರೀ ನಮ್ಮ ರಾಜ್ಯದೊಳಗ ಅಥವಾ ನಮ್ಮ ಜಿಲ್ಲೆ ಒಳಗ ಅಷ್ಟ ನಡೆಯಾಕತಿಲ್ಲ, ಪೂರಾ ಭಾರತದಾದ್ಯಂತ ಎಲ್ಲಾ ರಾಜ್ಯಗಳೊಳಗೂ ನಡೆಯತೈತಿ. ಇದು ಒಂದ ಕಡೆ ಅಂತಲ್ಲ. ಸೊ ನೀವು ಏನಾರ ನ್ಯೂಸ್ ಅದು ನೋಡಾತಿದ್ರ ಅಂದ್ರೆ ನಿಮಗ್ ಗೊತ್ತಾಗ್ತೈತಿ ಎಲ್ಲಾ ಕಡೆ. ಮೊನ್ನೆ ರೀಸೆಂಟ್ ಆಗಿ ಮಹಾರಾಷ್ಟ್ರ ಒಳಗ್ ಯಾವ ತರ ಹೋರಾಟ ಆಯ್ತು, ಉತ್ತರ ಪ್ರದೇಶ ಒಳಗ್ ಯಾವ ತರ ಹೋರಾಟ ಆಯ್ತು, ಇದನ್ನೆಲ್ಲಾ ನೀವು ನ್ಯೂಸ್ ನೋಡಾತಿದ್ರಿ ಅಂದ್ರ ಗೊತ್ತಿರ್ತದ ನಿಮಗ. ಸೊ ಪ್ರತಿ ರಾಜ್ಯದೊಳಗೂ ಆಗತೈತಿ. ಹಂಗ್ರೆ ಹೆಂಗ್ ಆಗ್ತೈತಿ ಇದ, ಫಸ್ಟ್ ನಾವೇನ್ ನೋಡೋಣ ಅಂದ್ರ ಯಾವ ತರ ಕ್ವಶನ್ ಪೇಪರ್ ಸೆಟ್ ಆಗ್ತೈತಿ ಅಂತ ಹೇಳಿ ನೋಡೋಣ. ಸೊ ಕ್ವಶನ್ ಪೇಪರ್ ಸೆಟ್ ಆಗೋ ಟೈಮ್ ಒಳಗ ಅಲ್ಲಿ ಯಾವ್ದೇ ರೀತಿ ಇಂಟರ್ನೆಟ್ ಕನೆಕ್ಷನ್ ಅದು ಏನೂ ಇರಂಗಿಲ್ಲ. ಒಂದು ಪ್ಯಾನಲ್ ನ ರೆಡಿ ಮಾಡ್ತಾರೋ, ಅದ್ರ 3 ರಿಂದ 4 ಜನ ಕ್ವಶನ್ ಪೇಪರ್ ರೆಡಿ ಮಾಡೋರು ಇರ್ತಾರು, ಒಬ್ರು ಚೇರ್ಮನ್ ಇರ್ತಾರು. ಪೂರ್ತಿ ಸ್ಟ್ರಿಕ್ಟ್ ಆದಂತ ಒಂದು ಪ್ರೊಸೆಸ್ ನಡೀತಿರ್ತೈತಿ. ಅಲ್ಲಿ ಯಾವ್ದೇ ರೀತಿ ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಇದು ಯಾವ್ದರ ಬಳಕೆನೂ ಅಲ್ಲಿ ಇರಂಗಿಲ್ಲ. ಸೊ ಇವನ್ ಅಲ್ಲಿ ಟೈಪ್ ಅನ್ನು ಮಾಡಂಗಿಲ್ಲ. ಒಂದು ಕ್ವಶನ್ಸ್ ಏನ್ ಅವ್ರು ರೆಡಿ ಮಾಡ್ತಿರ್ತಾರಲ್ಲ ಕೈ ಬರಹದಿಂದ, ಅಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗ್ಬಾರ್ದು, ಸ್ಟ್ರಿಕ್ಟ್ ಆಗಿ ಒಂದು ಪ್ರೊಸೆಸ್ ನಡಿಬೇಕನ್ನೋ ಕಾರಣಕ್ಕ ಕೈ ಬರಹದಿಂದ ಅಲ್ಲಿ ಕ್ವಶನ್ ಪೇಪರ್ ಗಳನ್ನ ಅವರು ರೆಡಿ ಮಾಡ್ತಾರು. ಅಲ್ಲಿ ಚೇರ್ಮನ್ ಇರ್ತಾರು. ಸ್ಟ್ರಿಕ್ಟ್ ಆದಂತ ಒಂದು ಎನ್ವೈರನ್ಮೆಂಟ್ ಒಳಗ ಈ ಒಂದು ಕ್ವಶನ್ ಪೇಪರ್ಸ್ ಫಸ್ಟ್ ಒಂದು ಪ್ರೊಸೆಸ್ ಆಗ್ತದ. ಇನ್ನ ಸೆಕೆಂಡ್ ಪ್ರೊಸೆಸ್ ಎಲ್ಲಿಗೆ ಬರ್ತೈತಂದ್ರ, ಈ ಕ್ವಶನ್ ಪೇಪರ್ ನಮ್ ಕೈ ಒಳಗ್ ಬರ್ಬೇಕಂದ್ರ ಪ್ರಿಂಟ್ ಅಂತೂ ಆಗಬೇಕಾ. ಸೊ ಪ್ರಿಂಟ್ ಆಗ್ಬೇಕಂತಂದ್ರ ಟೈಪಿಸ್ಟ್ ಕೈ ಒಳಗ್ ಹೋಗ್ತಾವ ಕ್ವಶನ್ಸ್. ಸೊ ಆ ಟೈಪಿಸ್ಟ್ ಏನ್ ಇರ್ತಾರಲ್ಲ, ಸ್ಟೆನೋಗ್ರಾಫರ್, ಟೈಪಿಸ್ಟ್, ಅವ್ರೆಲ್ಲ ಅದನ್ನ ಟೈಪ್ ಮಾಡ್ತಾರ. ಅದಾದ್ಮೇಲೆ ಆ ಕ್ವಶನ್ಸ್ ಪೇಪರ್ ಬರ್ತಾವು ಪ್ರಿಂಟಿಂಗ್ಗೆ. ಸೊ ಪ್ರಿಂಟ್ ಆದ ತಕ್ಷಣ ಅವು ಬಂದು ಸೇರೋದು ವಿದ್ಯಾರ್ಥಿಗಳ ಕೈಗೆ. ಸೊ ಈ ಕ್ವಶನ್ ಪೇಪರ್ ಲೀಕ್ ಆಗತೈತಂದ್ರೆ ಇಷ್ಟ ಪ್ರೊಸೆಸ್ ತಾಗನ ಆಗ್ಬೇಕಲ್ಲ, ಇದನ್ನ ಬಿಟ್ಟಂತ್ರ ಅದ್ ಆಗಕ್ ಚಾನ್ಸ ಇಲ್ಲ. ಇಲ್ಲೇನೇ ಆಗ್ಬೇಕದ್ ಲೀಕ್. ಬಟ್ ಇಲ್ಲಿ ಹೆಂಗಂದ್ರ ಪೂರಾ ಸ್ಟ್ರಿಕ್ಟ್ ಇರ್ತದ. ಯಾವ್ದೇ ರೀತಿ ಒಂದ್ ನೆಟ್ವರ್ಕ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಪೇಪರ್ ಲೀಕ್ ಆಗೋ ಒಂದು ಎನ್ವೈರನ್ಮೆಂಟ್ ಇರಂಗೇ ಇಲ್ಲ. ಕಡಿಮೆ ಜನರು ಕೈ ಒಳಗಿರ್ತದ ಫಸ್ಟ್ ಸೆಕೆಂಡ್ ಒಂದು ಪ್ರೊಸೆಸ್. ಬಟ್ ಸ್ಟಿಲ್ ಕ್ವಶನ್ ಪೇಪರ್ ಲೀಕ್ ಹೆಂಗ್ ಆಗ್ತದ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನಿಮಗ ಆನ್ಸರ್ ಗೊತ್ತಾಗ್ತದ. ಇನ್ನ ಕ್ವಶನ್ ಪೇಪರ್ ಲೀಕ್ ಯಾವ ತರ ಆಗ್ತದ ಅಂದ್ರ 2-3 ರೀಸನ್ಗಳು ಅದಾವ್. ಫಸ್ಟ್ ಪಾಯಿಂಟ್, ಯಾರು ರೆಡಿ ಮಾಡ್ತಾರ ಅವ್ರು ಮಾಡ್ಬೇಕು, ಇಲ್ಲ ಅಂತಂದ್ರ ಟೈಪಿಸ್ಟ್. ಸೆಕೆಂಡ್ ಸ್ಟೆಪ್ ಒಳಗ್ ಬರೋ ಟೈಪಿಸ್ಟ್ ಬಹಳ ಬೇಜಾರಾಗ್ತದ. ಆಕ್ಚುಲಿ 2019 ಒಳಗ ಒಂದು FDA ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಎಲ್ಲಾರ್ಗೂ ಗೊತ್ತೈತಿ. ಪ್ರತಿಯೊಬ್ಬರ ವಾಟ್ಸ್ಆಪ್ ಒಳಗನು ಆ ಕ್ವಶನ್ ಪೇಪರ್ ಬಂದಿತ್ತು. ಅಂಡ್ ಅಲ್ಲಿ
ಒಬ್ರು ಟೈಪಿಸ್ಟ್ ಕೈವಾಡ ಇತ್ತು. ಫಾರ್ಚುನೇಟ್ಲಿ ಅವ್ರು ನಮ್ಮ ಬೆಳಗಾವಿಯವರನ್ನ ಆಗಿದ್ರು. ಒಬ್ರು ಲೇಡಿ, ಅವರು ಕ್ವಶನ್ ಪೇಪರ್ನ ಏನು ಪ್ರಿಂಟ್ ಮಾಡ್ತಿರ್ತಾರಲ್ಲ, ಐ ಮೀನ್ ಟೈಪ್ ಮಾಡ್ತಿರ್ತಾರಲ್ಲ, ಆ ಟೈಮ್ ಒಳಗ ಅವರಿಂದ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಅಂಡ್ ಅದು ಯಾವ ರೇಂಜಿಗೆ ಲೀಕ್ ಆಗಿತ್ತಂದ್ರ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು, ಬಟ್ ಬಿಫೋರ್ ದಟ್ ಎಲ್ಲಾರು ವಾಟ್ಸ್ಆಪ್ ಒಳಗೂ ಆ ಒಂದು ಕ್ವಶನ್ ಪೇಪರ್ ಇತ್ತು. ಅಂಡ್ ನೆಕ್ಸ್ಟ್ ಏನ್ ಕ್ವಶನ್ ಪೇಪರ್ ಸೆಟ್ ಆತ್ಲ ಅದು ಹೆವಿ ಡಿಫಿಕಲ್ಟ್ ಬಂತು. ಆಲ್ಮೋಸ್ಟ್ 40 ಕ್ವಶನ್ ಏನೋ ಸೈನ್ಸ್ ಮೇಲೆ ಬಂದಿತ್ತು. ಆ ಟೈಮ್ ಒಳಗೆ ವಿದ್ಯಾರ್ಥಿಗಳಿಗೆ ಕಷ್ಟ ಅನ್ನಲ್ಲ, ಅವ್ರದ್ದು ತಪ್ಪ ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗೋ ಪ್ರೊಸೆಸ್ ಒಳಗೆ ಅವ್ರದ್ದು ಏನೂ ತಪ್ಪಿಲ್ಲ. ಬಟ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋರಿಗೆ ಈ ಒಂದು ಪರೀಕ್ಷೆ ಕಬ್ಬಿಣದ ಕಡಲೆನ ಆಗೋಯ್ತು. ಇನ್ನ ಥರ್ಡ್ ಸ್ಟೆಪ್ ಒಳಗೆ ಎಲ್ಲಿ ಲೀಕ್ ಆಗ್ತದಂದ್ರ ಪ್ರಿಂಟಿಂಗ್ ಟೈಮ್ ಒಳಗೆ ಬಹಳ ಜನ ಇನ್ವಾಲ್ವ್ ಆಗಿರ್ತಾರಲ್ಲೇ, ಸೊ ಅಲ್ಲಿಂದ ಲೀಕ್ ಆಗೋ ಚಾನ್ಸಸ್ ಇರ್ತದ. ಇನ್ನ ಮತ್ತೊಂದು ವೇ ಒಳಗನು ಆ ಒಂದು ಪರೀಕ್ಷೆ ಲೀಕ್ ಆಗೋ ಚಾನ್ಸ್ ಇರ್ತದ. ನೀವು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಒಂದು ಹುದ್ದೆಗೆ ಪರೀಕ್ಷೆ ತಗೊಳ್ಳೋ ಟೈಮ್ ಒಳಗ ನೀವೆಲ್ಲ ನೋಡ್ತೀರಿ, ಆಡಿಯೋನ ರಿಲೀಸ್ ಆಗಿದ್ದು, ಸೀದಾ ಕೇಳಿರ್ಬಹುದು ಬಹಳಷ್ಟು ಜನ. 70 ಲಕ್ಷಕ್ಕೆ ಒಂದೊಂದು ಪೋಸ್ಟ್ಗಳು ಡೀಲ್ ಆಗತ್ತಿದ್ದು. ಸೊ 70 ಲಕ್ಷ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿಯಿಂದ ಅದನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಆ ಟೈಮ್ ಒಳಗೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಜೊತೆಗೆ 4 ಜನ ಸೇರಿಸ್ಕೋತಾರ ಫ್ರೆಂಡ್ಸ್. ನೀ 20 ಲಕ್ಷ ಕೊಡು, ನಾ 30 ಲಕ್ಷ ಕೊಡು. ಈ ತರ ಮಾಡ್ಕೊಂಡಾಗ ಏನಾಗ್ತದಂದ್ರ ಕ್ವಶನ್ ಪೇಪರ್ ಒಬ್ಬರಿಗೆ ಬರೋ ಬದ್ಲಿ 4 ಮಂದಿಗೆ ಲೀಕ್ ಆಗ್ತದ. ಆ 4 ಮಂದಿ ಏನ್ ಮಾಡ್ತಾರಂದ್ರ ಅದನ್ನ 50,000 20,000 ಈ ತರ ಏನಾಗ್ತದಲ್ಲ, ಇದು ಜಾಸ್ತಿ ಲೆವೆಲ್ ಒಳಗ ಯಾವಾಗ ಲೀಕ್ ಆಗಿರ್ತೈತಲ್ಲ ಈ ತರ ಸಿಚುವೇಶನ್ ಒಳಗ ಆಗಿರ್ತದ. ಅಂಡ್ ಎಕ್ದಮ್ ಕಡಿಮೆ ಲೆವೆಲ್ ಒಳಗೆ ಯಾವಾಗ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿರ್ತೈತಲ್ಲ, ಇಟ್ ಮೀನ್ಸ್ ಸ್ವಲ್ಪ ಜನಕ್ಕನ ನಮಗ್ ಒಂದಷ್ಟು ಜನಕ್ಕೆ ಗೊತ್ತಾಗಿರಂಗಿಲ್ಲ, ಹೊರಗಿನ ಜಗತ್ತಿಗೆ ಗೊತ್ತಾಗಿರಂಗಿಲ್ಲ. ಆ ತರ ಲೀಕ್ ಆಗುದು ಫಸ್ಟ್ ಸೆಕೆಂಡ್ ಫೇಸ್ ಅಥವಾ ಥರ್ಡ್ ಫೇಸ್ ಒಳಗಾದ್ರ ಏನು ಒಂದು ಈ ತರ ಡೀಲ್ಗಳು ಆಗ್ತಾವಲ್ಲ, ಇಂಥ ಟೈಮ್ ಒಳಗ ಜಾಸ್ತಿ ಲೀಕ್ ಆಗೋ ಚಾನ್ಸಸ್ ಇರ್ತಾವು. ಸೊ ಆಯ್ತಪ್ಪ, ಇನ್ನ ಸುಧಾರಣೆ ಹೆಂಗ, ಈ ಒಂದ್ ಎಲ್ಲಾ ವಿಷಯದ ಸುಧಾರಣೆ ಫುಲ್ ಸ್ಟಾಪ್ ಹೆಂಗಂತಂದ್ರ ಒಂದು ಸ್ಟ್ರಿಕ್ಟ್ ಆದಂತ ಕಾನೂನುಗಳು ಬರಬೇಕು. ಯಾರಿಂದ ಲೀಕ್ ಆಗತೈತಿ ಅವ್ರನ್ನ ಜಸ್ಟ್ ಸ್ವಲ್ಪ ದಿನ ಸಸ್ಪೆಂಡ್ ಮಾಡೋದು, ಆಮೇಲೆ ಮತ್ತವ್ರಿಗೆ ಜಾಬ್ ಒಳಗೆ ಕಂಟಿನ್ಯೂ ಮಾಡಕ್ ಬಿಡೋದು, ಈ ತರ ಮಾಡಬಾರ್ದು. ಜಾಸ್ತಿ ಒಂದ್ ಲೆವೆಲ್ ಒಳಗ ದಂಡ ಆಗಿರ್ಬೋದು, ಒಂದು ಪರ್ಮನೆಂಟ್ ಆದಂತ ಒಂದು ಸ್ಟ್ರಿಕ್ಟ್ ರೂಲ್ಸ್ ನ ಸರ್ಕಾರ ತರೋ ಒಂದು ಅವಶ್ಯಕತೆ ಐತಿ. ಜೊತೆಗೆ ಎಥಿಕಲ್ ಒಂದಷ್ಟು ವ್ಯಾಲ್ಯೂಸ್ ಜನಕ್ಕೂ ಗೊತ್ತಾಗ್ಬೇಕಾಗೈತಿ. ಎಸ್, ಈ ಒಂದು ಕ್ವಶನ್ ಪೇಪರ್ ಡೀಲ್ ಮಾಡೋದ್ರಿಂದ 1-2-3 ಜನ ಕೋಟ್ಯಾಧಿಪತಿಗಳನ್ನು ಆಗ್ಬಹುದು. 80 ಲಕ್ಷ 90 ಲಕ್ಷ ತಗೊಂಡ್ ಅವ್ರು ಕೋಟ್ಯಾಧಿಪತಿಗಳು ಆಗ್ಬಹುದು. ಬಟ್ ಆ ಗ್ಯಾಪ್ ಒಳಗ ಲಕ್ಷಾಂತರ ವಿದ್ಯಾರ್ಥಿಗಳು ರಾತ್ರಿ ಹಗಲಿ ಕಷ್ಟಪಟ್ಟು ಓದ್ತಿರ್ತಾರೆ. ಅಂಡ್ ಅವ್ರಿಗಿನ್ ಬಾಳ ಸ್ಯಾಲ್ರಿ ಸಿಗಂಗಿಲ್ಲ. ಜಾಬ್ ಸಿಕ್ಕ್ರ IAS ಆಫೀಸರ್ ಆದ್ರೂ ಸ್ಟಾರ್ಟಿಂಗ್ ಸಿಗುದು 56,100 ರೂಪಾಯಿ ಅಷ್ಟನ. ಆದ್ರೂ ರಾತ್ರಿ ಎಲ್ಲಾ ಕಷ್ಟಪಟ್ಟು ವರ್ಷ 2 ವರ್ಷ 4-5 ವರ್ಷ ಎಲ್ಲಾನು ಬಿಟ್ಟು ಕಾಸಿ ಪ್ರತಿಯೊಂದು ಒಂದು ಪಿಕ್ಚರ್ ನೋಡಕ್ ಹೋಗಂಗಿಲ್ಲ ವಿದ್ಯಾರ್ಥಿಗಳು, ಒಂದು ಫ್ರೆಂಡ್ಸ್ ಜೊತೆ ಹೋಗಂಗಿಲ್ಲ, ಎಲ್ಲೋ ರೂಮ್ ಒಳಗಿದ್ದ ಕಸ ಬಡತನ ಒಳಗ ಯಾರು ಪ್ರಿಪೇರ್ ಆಗೋರ್ ನೆಟ್ ಅಂದ್ರೆ ಊಟ ಮೊದ್ಲಾಗ ಅವ್ರು ಮಾಡಂಗಿಲ್ಲ. ಇಷ್ಟು ತಿಂದ್ರೆ ನನಗೆ ಇದು ಖರ್ಚಾಗ್ತದೇನೋ ಅಂತ ಅದ ದುಡ್ಡನ್ನ ನಾ ಟೆಸ್ಟ್ ರೀಸನ್ ತಗೊಳಕ್ ಇದನ್ ಮಾಡ್ತೇನಿ, ಹೊಸ ಟಿ ಶರ್ಟ್ ಬೇಡ, ಜಾಬ್ ಸಿಕ್ ಮೇಲೆ ಎಲ್ಲಾ ಮಾಡ್ಕೋಬಹುದು ಅಂತ ಪ್ರತಿಯೊಂದು ಕನಸುಗಳನ್ನ ಹತ್ತಿಕ್ಕಿಟ್ಕೊಂಡ್ ಕಾಸ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೋ. ಅಂತವ್ರ ಕನಸುಗಳನ್ನ ಅಂತವ್ರ ಜೀವನದ ಜೊತೆ ಆಟ ಆಡಿ ಕೋಟ್ಯಾನ ರೂಪಾಯಿಗಳನ್ನ ಗಳಿಸಿ ನೀವೇನು ಸಾವಿರಾರು ವರ್ಷ ಇಲ್ಲಿ ಬದುಕಂಗಿಲ್ಲ. ಅದನ್ನ ಅರ್ಥ ಮಾಡ್ಕೋ ಒಂದು ಮನೋಭಾವ ಅವ್ರೊಳಗ್ ಬರ್ಬೇಕಾಗ್ತದ. ಒಂದು ಬಸವಣ್ಣನವ್ರ ಒಂದು ಅದ್ಭುತವಾದ ವಚನನ ಇದರ ರಿಲೇಟೆಡ್ ಹೇಳ್ಯಾರ. ಏನಂತಂದ್ರ, ಹಬ್ಬಕ್ಕೆ ತಂದ ಹರಕೆಯ ಕುರಿಮರಿ ತೋರಣಕ್ಕೆ ತಂದ ತಳಿರ ನುಂಗಿತ್ತು, ಕೊಂದಿಹರೆಂಬುದನ್ನರಿಯದೆ ಬೆಂದೊಡಲ ಹೊರೆಯ ಹೋಯಿತು, ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾದ ಲೈನ್ಗಳು ಅದಾವ ಇವಂತಂದ್ರ, ಒಂದು ಹಬ್ಬಕ್ಕ ಒಂದು ಕುರಿಮರಿ, ಒಂದಷ್ಟು ಧರ್ಮದೊಳಗ ಕುರಿಮರಿನ ಬಲಿ ಕೊಡೋ ಒಂದಷ್ಟು ಇರ್ತಾವ, ಟ್ರೆಡಿಷನ್ ಎಲ್ಲಾ ಇರ್ತಾವು. ಬಟ್ ಆ ಒಂದು ಕುರಿಮರಿ ಏನೈತ್ಲಾ ಅದಕ್ಕೆ ಗೊತ್ತಿರಾಕಿಲ್ಲ ಇವತ್ ನಾನು ಸಾಯಿಸ್ತಾರು ಅಂತ ಹೇಳಿ. ಸೊ ಅದ್ ಆರಾಮ್ ನಮ್ಗೆ ಅಲ್ಲೇ ಒಂದು ಹಬ್ಬಕ್ ಹಾಕಿದಂತ ತಳಿರ ತೋರಣನ ತಿನ್ನಾತಿತ್ತ. ಅದನ್ನೇನೋ ಕೊಂದು ತಿಂದ್ರು. ಬಟ್ ಅದನ್ನ ಕೊಂದು ತಿಂದವ್ರು ಉಳಿದ್ರೇನಾ, ಅವ್ರು ಒಂದಲ್ಲ ಒಂದಿನ ಹೋಗಬೇಕಂದಾಗ ಇಷ್ಟ ಅತಿ ಆಸೆ ಯಾಕ? ಒಂದ್ ಲೆವೆಲ್ ಒಳಗ ಅವ್ರ ಕಡೆ ಎಲ್ಲಾ ಇರ್ತೈತೆ ಅಂದಾಗ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸಿನ ಮೇಲೆ ಕಲ್ಲು ಹಾಕುವಂತ ತಪ್ಪುಗಳನ್ನ ಅವ್ರು ಮಾಡಬಾರ್ದು. ಇದು ಅವ್ರ ಮನಸ್ಸಿಗೆ ಬರಬೇಕು, ಮನಸ್ಸಿಗೆ ಮುಟ್ಟಬೇಕು. ಅಂದ್ರಷ್ಟ ನನ್ನ 100% ಈ ಒಂದು ವಿಷಯಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದ ಬೀಳ್ತದ. ಓಕೆ, ಇನ್ನು ವಿದ್ಯಾರ್ಥಿಗಳಿಗೂ ಒಂದು ಸೊಲ್ಯೂಷನ್ ಅನ್ನೋದು ಬೇಕಾಗ್ತದ. ಯಾಕಂದ್ರೆ ಸೊಲ್ಯೂಷನ್ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಯಾವ ತರ ಪ್ರಿಪರೇಷನ್ ಮಾಡಾಕ ಅವ್ರಿಗೆ ಬಹಳ ಕಷ್ಟ ಆಗ್ತದ. ಸೊ ಪಾಯಿಂಟ್ ಏನಂತಂದ್ರ, ಫಸ್ಟ್ ಪಾಯಿಂಟ್ ಏನಂದ್ರ, ಈ ನಿಟ್ಟೊಳಗ ಒಂದಷ್ಟು ರೂಲ್ಸ್ ಗಳು ಬರತಾವು, ಬಟ್ ಅದು ಇನ್ನೂ ತೀವ್ರವಾಗಿ ಆಗ್ಬೇಕಾಗ್ತದ. ಸೊ ಪ್ರತಿಯೊಂದು ಕ್ವಶನ್ ಪೇಪರ್ ಲೀಕ್ ಆದಾಗನು ರೀ ಎಕ್ಸಾಮ್ ಮಾಡೋದನ್ನ ಒಂದನ್ನ ಸೊಲ್ಯೂಷನ್ ಅಲ್ಲ. ಯಾಕಂದ್ರೆ ರೀ ಎಕ್ಸಾಮ್ ಆದಾಗನು ಲೀಕ್ ಆಗೋ ಚಾನ್ಸಸ್ ಇರ್ತದ. ಸೊ ಇದು ಒಂದ ಸೊಲ್ಯೂಷನ್ ಅಲ್ಲ. ಸೊ ಪ್ರತಿಭಟನೆ ಯಾವ ತರ ಇರ್ಬೇಕಂತಂದ್ರ,
ಒಂದ ಕಟ್ಟಿಗೆ ಸಿಂಗಲ್ ಕಟ್ಟಿಗೆ ಇತ್ತಂದ್ರ ಅದನ್ನ ಬೆಕ್ಕದವ್ರು ಮುರಿದು ಹೋಗಿತಾರು. ಅದ ಒಂದ್ ಕಟ್ಟಿಗೆಗಳು ಇದ್ವು ಅಂದ್ರ ಅದನ್ನ ಯಾರಿಂದ ಮುರಿಯಾಕ್ ಆಗಂಗಿಲ್ಲ. ಸೊ ವಿದ್ಯಾರ್ಥಿಗಳು ಒಗ್ಗೂಡ್ಬೇಕು. ವಿದ್ಯಾರ್ಥಿಗಳ ಒಂದ್ ಚಳುವಳಿ ಯಾವ ತರ ಇರ್ಬೇಕಂದ್ರ ಒಂದ್ 4 ಮಂದಿ ಮೇಲೆ FIR ಹಾಕ್ಬೋದು, 10 ಮಂದಿ ಮೇಲೆ FIR ಹಾಕ್ಬೋದು. ಲಕ್ಷಾಂತರ ವಿದ್ಯಾರ್ಥಿಗಳು ಒಮ್ಮೆ ನಿಂತ್ರ ಹೆಂಗ್ FIR ಹಾಕಕ್ ಆಗ್ತೈತಿ. ಇನ್ನೊಂದ್ ಏನಾಗತೈತಿ ಅಂದ್ರ ನಮ್ಮ ಒಂದು ಗವರ್ಮೆಂಟ್ ಎಂಪ್ಲಾಯೀಸ್ ಅಧಿಕಾರಿಗಳು ಇರ್ತಾರಲ್ಲ ಅವ್ರಿಗೊಂದು ಫ್ರೀ ಹ್ಯಾಂಡ್ ಅನ್ನೋದು ಸಿಗ್ವಲ್ತಾಗೈತಿ. ಅವ್ರ ಮೇಲೆ ಕೆಲವಷ್ಟು ಒತ್ತಡಗಳು ಬರೋದ್ರಿಂದನೂ ಒಂದಷ್ಟು ಮಿಸ್ಟೇಕ್ಸ್ ಆಗತ್ತವು. ಹಿಂಗಾಗಿ ಅಧಿಕಾರಿಗಳಿಗೆ ಅವ್ರ ಒಂದು ಪವರ್ ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೀ ಹ್ಯಾಂಡ್ ಸಿಗ್ಬೇಕಾಗ್ತದ. ಜೊತೆಗೆ ವಿದ್ಯಾರ್ಥಿಗಳು ತೀರಾ ತೀರಾ ಡಿಮೋಟಿವೇಟ್ ಆಗೋ ಒಂದು ಅವಶ್ಯಕತೆ ಇಲ್ಲ. KPS ಒಂದು ಒಳ್ಳೆಯ ಒಂದು ನಿರ್ಧಾರ ಬಂದರ್ದ. ಇತ್ತೀಚೆಗೆ ರೀಸೆಂಟ್ ಆಗಿ ನೀವು ನೋಡಿರ್ಬೋದು OMR ಸ್ಕ್ಯಾನ್ ಆಗಿರ್ಬೋದು, ಕ್ಯಾನ್ಸರ್ ಬಗ್ಗೆ ಎಲ್ಲ ಒಂದಷ್ಟು ಒಳ್ಳೆಯ ಒಂದು ಡೆವಲಪ್ಮೆಂಟ್ಸ್, ಒಳ್ಳೆಯ ಒಂದು ಇನಿಷಿಯೇಟಿವ್ಸ್ ಬರಾಕತ್ತಾವು. ಸೊ ಇದೇ ತರ ವಿದ್ಯಾರ್ಥಿಗಳು ಒಗ್ಗೂಡಿಕಸ ಒಂದಷ್ಟು ಚಳುವಳಿ ಆಗಿರ್ಬೋದು, ಒಂದಷ್ಟು ಎಲ್ಲಾರು ವಿದ್ಯಾರ್ಥಿಗಳು ಒಗ್ಗೂಡಿದ್ರಂದ್ರೆ ಡೆಫಿನೆಟ್ಲಿ ಒಂದು ಸಿಸ್ಟಮ್ ಚೇಂಜ್ ಅಂತೂ ಆಗೇ ಆಗ್ತೈತಿ. ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್, ನಿಮ್ಮ ಒಂದು ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡ್ರಿ. ಅಂಡ್ ಕಲಿತ ವಿದ್ಯೆ ಐತ್ಲ ಅದು ಯಾವತ್ತೂ ಕೈ ಬಿಡಂಗಿಲ್ಲ. ಒಂದಲ್ಲ ಒಂದು ದಾರಿ ಒಳಗ ನಿಮ್ಮ ಕೈ ಹಿಡಿತೈತಿ. ಸೊ ನಂಬಿಕೆ ಅನ್ನೋದು ಇರ್ಲಿ, ನಂಬಿಕೆಯಿಂದ ಮುಂದುವರಿಯಿರಿ. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.